ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ ರಾಧೇ ರಾಧೇಯ. ಆತ್ಮೀಯ ಪ್ರಥಮ PUC ವಿದ್ಯಾರ್ಥಿಗಳೇ, ನಿಮಗೆ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಸಬ್ಜೆಕ್ಟ್ ಬಿಸ್ನೆಸ್ ಸ್ಟಡಿ ವ್ಯವಹಾರ ಅಧ್ಯಯನದ LBA 1-2 ಒಂದು ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ತೆಗೆದುಕೊಂಡು ಬಂದಿದ್ದೀನಿ. ಸೊ ದಯವಿಟ್ಟು ಕ್ಷಮಿಸಿ, ಯಾಕಂತಂದರೆ ನನ್ನ ಒಂದು ಮೆಡಿಕಲ್ ಎಮರ್ಜೆನ್ಸಿಯಿಂದ ನಾನು ಯಾವುದೇ ವಿಡಿಯೋವನ್ನು ಮಾಡಲಿಕ್ಕಾಗಿತ್ತಿಲ್ಲ. ಸೊ ಹಾಗಾಗಿ ದಯವಿಟ್ಟು ಕ್ಷಮೆಯನ್ನು ಯಾಚಿಸ್ತಾ ಈಗ ಇನ್ನು ಮುಂದೆ ನಾನು ಮತ್ತೆ ವಿಡಿಯೋಗಳನ್ನು ಕೊಡ್ತಾ ಹೋಗ್ತೀನಿ. ದಯವಿಟ್ಟು ನಮ್ಮ ಚಾನಲ್ ಜೊತೆ ಸದಾ ಹೀಗೆ ಇರಿ ಅಂತ ಹೇಳ್ತೀನಿ. ಸೊ ಅದರ ಜೊತೆ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇಲ್ಲಿ ಕಾಮರ್ಸ್ ವಿಭಾಗದ ವಿದ್ಯಾರ್ಥಿಗಳಿಗೆ ಈ ಒಂದು LBA 2 ಅವಶ್ಯಕವಾಗಿ ಕೆಲವು ವಿದ್ಯಾರ್ಥಿಗಳು ಸರ್ ಬೇಕು ಅಂತ ಹೇಳ್ತಾ ಇದ್ದೀರಿ. ಸೊ ನನಗೆ ಮಂಡಳಿ ಬಿಟ್ಟಂಥ ಒಂದು ಮಾಹಿತಿ ಪ್ರಕಾರ ಈ ಒಂದು ನಿಮ್ಮ ಒಂದು ಕಾಮರ್ಸ್ ಡಿಪಾರ್ಟ್ಮೆಂಟ್ನ ಅನುಗುಣವಾಗಿ ಇಲ್ಲಿ ನಾನೊಂದು ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಪ್ರಶ್ನೆಗಳನ್ನು ಗಮನಿಸ್ತಾ ಹೋಗಿ ಇಲ್ಲಿ ನೋಡಿ, ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. 3 ಅಂಕದ ಒಂದು ವಿಭಾಗ ಇರೋದರಂತ ಸ್ವಲ್ಪ ಗಮನಿಸ್ತಾ ಹೋಗಿ. ಪ್ರಶ್ನೆಯನ್ನು ನೋಡಿ, ಬಹಳ ಸರಳವಾದ ವ್ಯವಹಾರದ ಪ್ರಕಾರವು ಡ್ಯಾಶ್ ಆಗಿದೆ ಅಂತ ಒಂದು ಪ್ರಶ್ನೆಯನ್ನು ಇಲ್ಲಿ ನಿಮಗೆ ಅವರು ಕೇಳ್ತಾ ಇದ್ದಾರೆ. ಸೊ ಹಾಗಾದರೆ ಆಯ್ಕೆಗಳು ನೋಡಿ, ಪಾಲುದಾರಿಕೆಯ, ಏಕ ವ್ಯಕ್ತಿ ಸಂಸ್ಥೆಯ, ಸಹಕಾರ ಸಂಘನ, ಕೂಡು ಬಂಡವಾಳ ಸಂಸ್ಥೆನ ಅಂತ ಹೇಳ್ತೀವಿ. ಸೊ ಉತ್ತರವನ್ನು ನೋಡ್ತಾ ಹೋದಾಗ ಏಕ ವ್ಯಕ್ತಿ ಮತ್ತು ಈ ಒಂದು ಸಂಸ್ಥೆ ಇದೆಯಲ್ಲ, ಇದು ಸರಿಯಾದ ಉತ್ತರ ಅಂತ ಹೇಳ್ತೀನಿ. ನೆಕ್ಸ್ಟು ಭಾರತ ದೇಶದಲ್ಲಿ ಕಂಡುಬರುವ ಸಂಸ್ಥೆ ಅಂತ ಕೇಳ್ತಾರೆ. ಯಾವುದೇ ಭಾರತ ದೇಶದಲ್ಲಿ ಯಾವುದು ಕಂಡು ಬರ್ತದೆ ಅಂಥೇಳಿ ನಿಮಗೆ ಕೇಳ್ತಾರೆ. ಅದು C, ಹಿಂದೂ ಅವಿಭಕ್ತ ಕುಟುಂಬ ವ್ಯವಹಾರ ಅಂತ ಹೇಳ್ತೀವಲ್ಲ, ಇದು ಸರಿಯಾದ ಉತ್ತರ ಅಂತ ಹೇಳ್ತೀವಿ. ಮತ್ತು 3ನೇ ಪ್ರಶ್ನೆ ನೋಡಿ, ಸಹಕಾರಿ ಸಂಘವು ಪಾಲಿಸುವ ನಿಯಮ ಅಂತೇಳಿ ಒಂದು ಪ್ರಶ್ನೆಯನ್ನು ಇಲ್ಲಿ ಕೇಳಿದ್ದಾರೆ. ಸೊ ಅಲ್ಲಿ ಪ್ರಮುಖ ಪ್ರಶ್ನೆಗಳಾಗಿ ನಾವು ಆಯ್ಕೆಗಳನ್ನು ನೋಡ್ತಾ ಹೋದಾಗ 1 ಷೇರು ಮತ್ತು 1 ಮತ ಅಂತ, ಇನ್ನು ಮತ ಇಲ್ಲ, ಅನೇಕ ಮತಗಳು, D ಒಬ್ಬ ವ್ಯಕ್ತಿ ಅಥವಾ 1 ಮತ ಅಂತ ಒಂದು ಪ್ರಶ್ನೆ ಇದೆ. ಆಯ್ಕೆ D ಅಂತ ಹೇಳ್ತೀವಿ, ಇದು ಸರಿಯಾದ ಉತ್ತರ ಅಂತ ನಾವಿಲ್ಲಿ ಹೇಳ್ಬೋದು. ಇನ್ನು ನೆಕ್ಸ್ಟು ನಿಮಗಿಲ್ಲಿ ಬಿಟ್ಟ ಸ್ಥಳ ಪ್ರಶ್ನೆಗಳಿದ್ದಾವೆ, ಸ್ವಲ್ಪ ಇಲ್ಲಿ ಗಮನಿಸ್ತಾ ಹೋಗಿ. ಇಲ್ಲೇನು ಕೊಟ್ಟಿದ್ದಾರೆ, ಕೆಳಗೆ ಕೊಟ್ಟಿರುವ ಉತ್ತರಗಳನ್ನು ಆರಿಸಿ ಬರೆಯಿರಿ. 3 ಆಯ್ಕೆಗಳನ್ನು ನಿಮ್ಮ ಕಣ್ಣು ಮುಂದೆ ಇಟ್ಟಿದ್ದಾರೆ. ಆಯ್ಕೆಗಳನ್ನು ನೋಡಿ, ಹಿಂದೂ ಅವಿಭಕ್ತ ಕುಟುಂಬ ಸಂಸ್ಥೆ ಮುಖ್ಯಸ್ಥನನ್ನು ಏನಂತ ಕರೀತಾರೆ ಅಂತೇಳಿ ಡ್ಯಾಶ್ ಕೇಳಿದ್ದಾರೆ. ಅದನ್ನು ಏನಂತ ಕರೀತಾರೆ ರೀ, ಕರ್ತ ಅಂತ ಕರೀತಾರೆ. ಏನ್ರಿ, ಕರ್ತ. ನೆಕ್ಸ್ಟು ಪಾಲುದಾರಿಕೆ ಸಂಸ್ಥೆ ಸ್ಥಾಪಿಸುವ ಕನಿಷ್ಠ ಅಂತ ಕೇಳಿದಾರೆ. ಕನಿಷ್ಠ ಸದಸ್ಯರ ಸಂಖ್ಯೆ ಎಷ್ಟು ಅಂತಂದರೆ 2 ಸದಸ್ಯರು ಅಂತ ಹೇಳ್ತೀವಿ. ಎಷ್ಟು ರೀ, 2 ಸದಸ್ಯರು ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಮುಂದುವರೆದಂತೆ ನಿಮಗೆ ಹೊಂದಿಸಿ ಭಾಗದಲ್ಲಿ ಇರ್ತಾರೆ. ಇಲ್ಲಿ ಸಹ 3 ಅಂಕ ನಿಮಗೆ ಕೇಳಿರ್ತಾರೆ. ಸೊ ಇಲ್ಲಿ ಮೊನ್ನೆ ನಾವು ಪ್ರಶ್ನೆಗಳನ್ನು ವಿಭಾಗದಲ್ಲಿ ನೋಡ್ತಾ ಹೋದಾಗ ಪಾಲುದಾರಿಕೆ ಸಂಸ್ಥೆ, ಸೇವಾ ಉದ್ದೇಶ, ಸಾರ್ವಜನಿಕ ಕಂಪನಿಗಳು ಅಂಥೇಳಿ 3 ಆಯ್ಕೆಗಳ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ಉತ್ತರವಾಗಿ 4 ಆಯ್ಕೆಗಳನ್ನು ನಮ್ಗೆ ಕೊಟ್ಟಿದ್ದಾರೆ. ಸೊ ಒಂದನೇದು ಪಾಲುದಾರಿಕೆ ಸಂಸ್ಥೆ ಯಾವುದು ಅಂತಂದರೆ ಅದೇ ಅನಿಯಮಿತ ಹೊಣೆಗಾರಿಕೆಗೆ ನಾವು ಪಾಲುದಾರಿಕೆ ಸಂಸ್ಥೆ ಅಂತ ಕರಿತೀವಿ. ಇನ್ನು ಸೇವಾ ಉದ್ದೇಶ, ಇದು ಒಂದು ಸಹಕಾರ ಸಂಘ ಅಂತ ಕರಿತೀವಿ, ಹೌದಾ. ಇನ್ನು ಸಾರ್ವಜನಿಕ ಕಂಪನಿ ಯಾವುದು ಅಂತಂದರೆ ನಿಯಮಿತ ಹೊಣೆಗಾರಿಕೆಯನ್ನು ಹೊಂದಿರುವಂಥದ್ದು ಸಾರ್ವಜನಿಕ ಕಂಪನಿ ಅಂತ ಹೇಳ್ತೀವಿ. ಇವೆಷ್ಟು ಹೊಂದಿಸಿ ಬರೀ. ಆದರೆ ನೆಕ್ಸ್ಟ್ 1 ಅಂಕದ ಪ್ರಶ್ನೆಗಳನ್ನು ಇಲ್ಲಿ ನೀವು ಗಮನಿಸ್ತಾ ಹೋಗಿ. ಇಲ್ಲಿ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಡ್ತಾರೆ. 2 ಪ್ರಶ್ನೆಗೆ ಉತ್ತರವನ್ನು ನೀವು ಇಲ್ಲಿ ಬರಿತಾ ಹೋಗಿ. ಏಕ ವ್ಯಕ್ತಿ ಮಾಲೀಕತ್ವ ಎಂದರೇನು, ಏಕ ವ್ಯಕ್ತಿ ಮಾಲೀಕತ್ವ ಎಂದರೇನು ಅಂತೇಳಿ ಒಂದು ಪ್ರಶ್ನೆಯನ್ನು ಇಲ್ಲಿ ಕೇಳಿದ್ದಾರೆ. ಸೊ ಹಾಗಾದರೆ ಪ್ರಶ್ನೆಗೆ ಉತ್ತರ ನೋಡ್ತಾ ಹೋದಾಗ, ಒಬ್ಬನೇ ವ್ಯಕ್ತಿಯು ಬಂಡವಾಳ ಹೂಡುತ್ತಾನೆ, ವ್ಯವಹಾರವನ್ನು ನಡೆಸುವ ಲಾಭ ನಷ್ಟಗಳನ್ನು ಸ್ವತಃ ಅನುಭವಿಸುವ ಒಂದು ವ್ಯಾಪಾರ ಸಂಘಟನೆಗೆ ನಾವು ಏಕ ವ್ಯಕ್ತಿ ಮಾಲೀಕತ್ವ ಅಂತ ಕರಿತೀವಿ. ನೆಕ್ಸ್ಟು ಸಹವಾಸುದಾರರು ಎಂದರೆ ಯಾರು ಅಂತ ಕೇಳ್ತಾರೆ. ಈಗ ಎಕ್ಸಾಂಪಲ್ ನಾನು ಹೇಳಬೇಕಾದ್ರೆ, ಹಿಂದೂ ಅವಿಭಕ್ತ ಕುಟುಂಬದ ವ್ಯವಹಾರದಲ್ಲಿ ಸದಸ್ಯರಾಗಿವರು ಮತ್ತು ಅಥವಾ ಪಿತ್ರಾರ್ಜಿತ ಒಂದು ಏನು ಆಸ್ತಿ ಇರ್ತದಲ್ಲ, ಆ ಆಸ್ತಿಯಲ್ಲಿ ಸಮಾನ ಹಕ್ಕನ್ನು ಹೊಂದಿರುವಂಥ ವ್ಯಕ್ತಿಗಳಿಗೆ ನಾವು ಸಹವಾರಸುದಾರರು ಅಂಥೇಳಿ ಕರಿತೇವೆ. ಸೊ ಈಗಿರುವಂಥ ಉತ್ತರಗಳನ್ನು ನೋಡ್ತಾ ಹೋಗ್ತೀರಿ. ಇನ್ನು ನೆಕ್ಸ್ಟು ಇಲ್ಲಿ ವಿಭಾಗ B ಯಲ್ಲಿ ನೋಡ್ತೀರಿ, 4 ಅಂಕದ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಪ್ರಶ್ನೆಗಳನ್ನು ಗಮನಿಸ್ತಾ ಹೋಗಿ. ನೋಡಿ, ಪಾಲುದಾರಿಕೆ ಎಂದರೇನು, ಸಹಕಾರ ಸಂಘಗಳಲ್ಲಿರುವ ಕನಿಷ್ಠ ಗರಿಷ್ಠ ಸದಸ್ಯರ ಸಂಖ್ಯೆ ನನಗೆ ಕಮೆಂಟಲ್ಲಿ ನೀವೆಲ್ಲರೂ ಇದನ್ನು ತಪ್ಪದೆ ತಿಳಿಸಿ ಅಂತ ಹೇಳ್ತೀನಿ. ನೆಕ್ಸ್ಟು ಸಂಯುಕ್ತ ಬಂಡವಾಳ ಕಂಪನಿಯ ಪ್ರಕಾರಗಳನ್ನು ತಿಳಿಸಿ. 3ರಲ್ಲಿ 2 ಪ್ರಶ್ನೆಗಳನ್ನು ನೀವು ಬರಿತಾ ಹೋಗಿ ಅಂತ ಹೇಳ್ತೀನಿ. ಇನ್ನು ಭಾಗ Cಗೆ ನಿಮ್ಮನ್ನು ಕರ್ಕೊಂಡು ಬರ್ತೀನಿ. ಇಲ್ಲಿ ಕೆಳಗಿನ 2 ಪ್ರಶ್ನೆಗಳಿಗೆ 10-12 ವಾಕ್ಯಗಳಿಗೆ ಉತ್ತರಿಸಿ ಅಂತೇಳಿ 8 ಅಂಕದ ಪ್ರಶ್ನೆ ಇದೆ, ನೆನಪಿರಲಿ ನಿಮಗೆ. ಏಕ ವ್ಯಕ್ತಿ ಮಾಲೀಕತ್ವದ ಲಕ್ಷಣಗಳನ್ನು ವಿವರಿಸಿ, ಅವಿಭಕ್ತ ಕುಟುಂಬದ ಬಗ್ಗೆ ಟಿಪ್ಪಣಿ ಬರೆಯಿರಿ, ಪಾಲುದಾರಿಕೆ ಪ್ರಕಾರಗಳನ್ನು ವಿವರಿಸಿ ಅಂತ ಹೇಳ್ತಾರೆ. ಸೊ ಇನ್ನು ಭಾಗ Dಗೆ ಹೋಗೋಣ. ಇಲ್ಲಿ ನೋಡಿ, 8 ಸಹ ಅಂಕ ಇಲ್ಲಿಯೂ ಸಹ ಕೊಟ್ಟಿದ್ದಾರೆ. ಭಾಗ D ಯಲ್ಲಿ
ಒಂದೇ ಒಂದು ಪ್ರಶ್ನೆಗೆ 20ರಿಂದ 25 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೊಡ್ತಾರೆ. ಪಾಲುದಾರಿಕೆಯ ಲಕ್ಷಣಗಳನ್ನು ವಿವರಿಸಿ. ನೋಡಿರಿ, ಪಾಲುದಾರಿಕೆಯ ಲಕ್ಷಣಗಳನ್ನು ವಿವರಿಸಿ ಕೂಡು ಬಂಡವಾಳ ಕಂಪನಿಯ ಅನುಕೂಲ ಮತ್ತು ಅನಾನುಕೂಲಗಳನ್ನು ಪಟ್ಟಿ ಮಾಡಿ ಅಥವಾ ವಿವರಿಸಿ ಅಂತ ಹೇಳ್ತಾರೆ. ಸೊ ಇದು ನಿಮಗೆ ನಾಳೆ ಒಂದು ಪ್ರಥಮ PUC ಒಂದು ಪ್ರಥಮ ಕಿರು ಪರೀಕ್ಷೆಯಲ್ಲಿ ಬರುವಂಥ ಪ್ರಶ್ನೆಗಳು ಇಲ್ಲಿರೋದ್ರಿಂದ ಸೊ ದಯವಿಟ್ಟು ಈ ಪ್ರಶ್ನೆ ಪತ್ರಿಕೆ ಭಾಳ ಯೂಸ್ಫುಲ್ ಆಗ್ತದೆ. ಸೊ ಗಮನಿಸಿದ ಇಲ್ಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಯೇ ಕೊನೆಗೊಳಿಸ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ತಪ್ಪದೇ ಕಮೆಂಟ್ ಮೂಲಕ ಎಲ್ಲರೂ ರಾಧೆ ರಾಧೆ ಅಂತ ತಿಳಿಸಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಕೊನೆಗೊಳಿಸ್ತೀನಿ. ಸೊ ಎಲ್ರಿಗೂ ಧನ್ಯವಾದಗಳು. ರಾಧೆ ರಾಧೇಯ.